ಆರೋಗ್ಯಕ್ಕಾಗಿ ಯೋಗ. ನಿಮ್ಮ ಯೋಗ ಥೆರಪಿಸ್ಟ್ ಅರ್ಪಿತಾ ಕಡುಬಿ ಮಾಡುವ ನಮಸ್ಕಾರಗಳು. ಆರೋಗ್ಯಕ್ಕಾಗಿ ಯೋಗ. ಮೊದಲನೇ ಬಾರಿ ಈ ಚಾನೆಲ್ಗೆ ಬರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಇವತ್ತು ನಾವು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯ. ಸೊ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆಂಟಲ್ ಹೆಲ್ತ್ ಹ್ಯಾಸ್ ಬಿನ್ ಅ ವೆರಿ ಬಿಗ್ ಪ್ರಾಬ್ಲಮ್. ಇತ್ತೀಚೆಗೆ ತುಂಬ ಕೇಸಸ್ನ ನೋಡ್ತೀವಿ. ಡಿಪ್ರೆಷನ್, ಸೂಸೈಡಲ್ ಟೆಂಡೆನ್ಸೀಸ್ ನ್ಯೂಸಲ್ಲಿ ಅಂತೂ ತುಂಬ ನೋಡ್ತೀವಿ. ಸೊ ಮಾನಸಿಕ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನೋಡೋಣ. ಮಾನಸಿಕ ಆರೋಗ್ಯ ಸರಿಗಿಲ್ಲ ಅಂತಂದರೆ ಇಟ್ ಅಫೆಕ್ಟ್ಸ್ ಎವ್ರಿಥಿಂಗ್. ಏನು ಮಾಡೋಕ್ಕೂ ಮನಸ್ಸು ಬರಲ್ಲ ಮತ್ತು ಏನು ಮಾಡಿದ್ರೂ ಸರಿಗೆ ಮಾಡೋದಿಲ್ಲ. ಇಂಥದ್ದು ಮಾನಸಿಕ ಆರೋಗ್ಯದಿಂದ ಆಗುತ್ತೆ. ಸೊ ಅಫ್ಕೋರ್ಸ್ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಯೋಗ ಮಾಡೋದ್ರಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ. ಬಟ್ ಇದು ಹೇಗೆ, ಹೌ ಡಸ್ ಯೋಗ ಅಫೆಕ್ಟ್ ಸ್ಟ್ರೆಸ್, ಹೇಗೆ ಇದು ಹೆಲ್ಪ್ ಆಗುತ್ತೆ ಮತ್ತು ಏನು ಮಾಡಬೇಕು, ಮೆಡಿಟೇಷನ್ ಆ್ಯಕ್ಚುಲಿ ಹೆಲ್ಪ್ ಆಗುತ್ತಾ ಅನ್ನೋದು ನೋಡೋಣ. ಯೋಗದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ 90% ಆಫ್ ದ ಡಿಸೀಸಸ್, 90% ಆಫ್ ದ ರೋಗಗಳು ನಾವೇನು ನೋಡ್ತಾ ಇದ್ದೀವಿ ಅದು ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ. ಸೈಕೋಸೊಮ್ಯಾಟಿಕ್ ಅಂತಂದರೆ ಮಾನಸಿಕ ಆರೋಗ್ಯ ಸರಿ ಇಲ್ಲದೇ ಇರೋದ್ರಿಂದ ಅದು ಫಿಸಿಕಲ್ ಬಾಡಿ ಅಲ್ಲಿ ಮ್ಯಾನಿಫೆಸ್ಟ್ ಆಗಿದೆ ಅಂತ ಅರ್ಥ. ಅಂತಂದರೆ ಮಾನಸಿಕ ಆರೋಗ್ಯ ಸರಿಗಿಲ್ಲ ಅಂತಂದರೆ ಎಷ್ಟೊಂದು ಜನಕ್ಕೆ ಫಿಸಿಕಲ್ ಖಾಯಿಲೆ ಆಗಿ ಅದು ಟರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋರಿಗೆ BP ಇರುತ್ತೆ, ಅಥವಾ ತುಂಬ ಕೆಲಸ ಮಾಡೋರು, ತುಂಬ ಕೂತು ಟೆನ್ಷನ್ ಮಾಡಿಕೊಂಡು ಕೆಲಸ ಮಾಡೋರಿಗೆ ಬೆನ್ನೋವು, ಇಂಥದ್ದೆಲ್ಲ ಕ್ರಾನಿಕ್ ರೋಗಗಳು ಇರುತ್ತೆ. ಸೊ ಇದು ಬಿಕಾಸ್ ಆಫ್ ಟೆನ್ಷನ್ ಅದು ಬಂದಿರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು? ಈ ಯೋಗದಲ್ಲಿ ನಾವು ಇದನ್ನು ಪಂಚಕೋಶ ಮಾಡೆಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೊದಲನೇ ಕೋಶ ಬಂದು ಅನ್ನಮಯ ಕೋಶ ಅಂತ. ಅನ್ನಮಯ ಅಂತಂದರೆ ಫುಡ್ ಬಾಡಿ, ಬೇಸಿಕಲಿ ದ ಫಿಸಿಕಲ್ ಬಾಡಿ. ಸೆಕೆಂಡ್ ಕೋಶ ಬಂದು ಪ್ರಾಣಮಯ ಕೋಶ. ಲೇಮ್ಯಾನ್ ಟರ್ಮ್ಸಲ್ಲಿ ನಾವು ಇದನ್ನು ಬ್ರೆತ್ ಬಾಡಿ ಅಂತಲೂ ಹೇಳ್ಬೋದು. ಥರ್ಡ್ ಕೋಶ ಬಂದು ಮನೋಮಯ ಕೋಶ. ಇದನ್ನು ನಾವು ಲೇಮ್ಯಾನ್ ಟರ್ಮ್ಸಲ್ಲಿ ಎಮೋಷ್ನಲ್ ಬಾಡಿ ಅಂತ ಹೇಳ್ಬೋದು. ದಿ ಅದರ್ 2 ಕೋಶಸ್ ಬಂದು ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಇದನ್ನು ನಾವು ಇವತ್ತು ಕವರ್ ಮಾಡೋದಿಲ್ಲ, ಮನೋಮಯ ಕೋಶದಿಂದ ನಾವು ನೋಡೋಣ. ಸೊ ಜನರಲಿ ಏನು ಹೇಳ್ತಾರೆ ಅಂದರೆ ಆಲ್ ದಿ 5 ಶೀಟ್ಸ್ ಆರ್ ಸಿಂಕ್ರೊನೈಸ್ಡ್, ಅಂದರೆ ಒಂದೇ ಲೆವೆಲಲ್ಲಿ ಇರುತ್ತೆ. ಸೊ ಏನಾದರೂ ಏರುಪೇರು ಆಯಿತು ಅಂತಂದರೆ ಒಂದು ಕೋಶದಲ್ಲಿ ಅದರ ನೆಕ್ಸ್ಟ್ ಕೋಶಕ್ಕೆ ಅದು ಅಫೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮನೋಮಯ ಕೋಶದಲ್ಲಿ ಅಂದರೆ ಎಮೋಷನ್ಸಲ್ಲಿ ಏನಾದರೂ ಏರ್ಪೇರ್ ಇತ್ತು ಅಂತಂದರೆ ಅದರ ನೆಕ್ಸ್ಟ್ ಕೋಶ ವಿಚ್ ಇಸ್ ಪ್ರಾಣಮಯ ಕೋಶಕ್ಕೆ ಅದು ಎಫೆಕ್ಟ್ ಮಾಡುತ್ತೆ. ಅದು ಅಫೆಕ್ಟ್ ಆದಾಗ ಅದು ಏರ್ಪೇರ್ ಆಗುತ್ತೆ ಆ್ಯಂಡ್ ಇನ್ಸಿಡೆಂಟ್ಲಿ ಇಟ್ ವಿಲ್ ಅಫೆಕ್ಟ್ ದ ಲಾಸ್ಟ್ ಒನ್ ವಿಚ್ ಇಸ್ ದ ಅನ್ನಮಯ ಕೋಶ. ಇದು ವೆರಿ ಸಿಂಪಲ್ಲಾಗಿ ನಾವು ಡೈಲಿ ಲೈಫಲ್ಲೇ ನೋಡ್ಬೋದು. ಯಾರಾದರೂ ಒಬ್ಬರು ಟೆನ್ಷನ್ ಮಾಡ್ಕೊಂಡ್ರೆ ಅಥವಾ ನೀವೇ ಟೆನ್ಷನ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀರಾ? ಫಸ್ಟ್ ಥಿಂಗ್ ಯು ಡೂ ಇಸ್ ಗಾಬರಿ ಮಾಡಿಕೊಂಡು ಬ್ರೆತ್ತನ್ನು ಫಾಸ್ಟಾಗಿ ತೊಗೊಳ್ತೀರಾ. ಫಾಸ್ಟ್ ಬ್ರೀದಿಂಗ್ ಆಗುತ್ತೆ. ಸೊ ಫಾಸ್ಟ್ ಬ್ರೀದಿಂಗ್ ಆದಾಗ ಏನಾಗುತ್ತೆ, ನಿಮಗೆ ಪ್ಯಾಲ್ಪಿಟೇಷನ್ಸ್ ಆಗುತ್ತೆ, ಫಿಸಿಕಲ್ ಬಾಡಿಲಿ ನಡ್ಕ ಬರುತ್ತೆ, ಸ್ವೆಟ್ಟಿಂಗ್ ಬರುತ್ತೆ. ಇದೆಲ್ಲ ಫಿಸಿಕಲ್ ಬಾಡಿಯಲ್ಲೇ ಅಫೆಕ್ಟ್ ಆಗುತ್ತೆ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಸಿ ವಿತಿನ್ ಸೆಕೆಂಡ್ಸ್ ಹೇಗೆ ಅದು ಅಫೆಕ್ಟ್ ಆಗುತ್ತೆ ಅಂತ. ಅದೇ ನೀವು ಮಾನಸಿಕ ಒತ್ತಡದಿಂದ, ಸ್ಟ್ರೆಸ್ಸಿಂದ ತುಂಬ ವರ್ಷಗಳು ನೀವು ಒತ್ತಡ ಇಟ್ಕೊಂಡಿದ್ರೆ ಎಷ್ಟು ಅಫೆಕ್ಟ್ ಆಗಿರಲ್ಲ ಬಾಡಿಗೆ. ದಟ್ ಈಸ್ ವೈ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ತುಂಬ ವರ್ಷದಿಂದ ನಾವು ಸ್ಟ್ರೆಸ್ ಇಟ್ಕೊಂಡು ಅದನ್ನು ಏನೂ ಮಾಡದೆ ಯು ಹ್ಯಾವ್ ನಾಟ್ ಡೆಲ್ಟ್ ವಿತ್ ಇಟ್ ಅಂತಂದರೆ ಅದು ಫೈನಲಿ ಬಾಡಿಗೆ ಅಫೆಕ್ಟ್ ಆಗೋದು. ದಟ್ ಈಸ್ ವೈ ಯೋಗ ಹೆಲ್ಪ್ಸ್ ಕ್ವೈಟ್ ಅ ಲಾಟ್. ಬಟ್ ಇದಕ್ಕೆ ಮೆಡಿಟೇಷನ್ ಮಾಡಬೇಕಾ? ಖಂಡಿತ ಇಲ್ಲ. ಮೆಡಿಟೇಷನಿಂದ ಯಾವತ್ತೂ ಸ್ಟ್ರೆಸ್ ಇದ್ದರೆ ಶುರು ಮಾಡಲೇಬಾರ್ದು. ಇದಕ್ಕೆ ಫಿಸಿಕಲ್ ಆಸನಾಸಿಂದನೇ ಶುರು ಮಾಡಬೇಕು. ಬಿಕಾಸ್ ನೀವು ಮೆಡಿಟೇಷನ್ ಮಾಡಿ ಅಂತ ನಾನು ಹೇಳ್ತೀನಿ ಅಂತ ಇಟ್ಕೊಳ್ಳಿ. ನಿಮ್ಮನ್ನು ಒಂದು ಕಡೆ ಕೂರಿಸ್ಬಿಟ್ಟು ನಾನು ಕಣ್ಮುಚ್ಚಿ ಇದ್ರ ಬಗ್ಗೆ ಯೋಚನೆ ಮಾಡಿ, ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಯು ವಿಲ್ ಥಿಂಕ್ ಅಬೌಟ್ ಇಸ್ ವಾಟ್ ಈಸ್ ಬಾದರಿಂಗ್ ಯು ಅಲ್ವಾ? ಸುಮ್ಮನೆ ಒಂದು ಕಡೆ ಕೂರಿಸ್ಬಿಟ್ಟು ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತೀನೋ ಅದ್ರ ಬಗ್ಗೆನೇ ಯೋಚನೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಫಿಸಿಕಲ್ ಆಸನಾಸಿಂದ ಶುರು ಮಾಡ್ತೀವಿ. ಏನಕ್ಕೆ? ಇವಾಗ ನಿಮಗೆ ಒಂದು ಆಸನ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ನೀವು ಆಸನ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಸ್ಟ್ರೆಚ್ ಆಗುತ್ತೆ, ಎಲ್ಲೋ ಒಂದು ಕಡೆ ನೋವಿರುತ್ತೆ. ನಿಮ್ಮ ಮನಸ್ಸು ಅದ್ರ ಕಡೆಗೆ ಗಮನ ಕೊಡುತ್ತೆ, ಬಾಡಿ ಕಡೆಗೆ ಗಮನ ಕೊಡುತ್ತೆ. ಸೊ ನಿಮ್ಮ ಗಮನ ಎಲ್ಲ ಅಲ್ಲಿರೋದ್ರಿಂದ ಯಾವುದು ನಿಮಗೆ ಸ್ಟ್ರೆಸ್ ಕೊಡ್ತಾ ಇದೆಯೋ ಆ ವಿಷಯದ ಬಗ್ಗೆ ನಿಮಗೆ ಗಮನ ಇರೋದಿಲ್ಲ. ಸೊ ಹೀಗೆ ನೀವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ,
ನಿಮ್ಮ ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಗಮನ ಬರುತ್ತೆ. ನಿಧಾನಕ್ಕೆ ಅದೇ ಅಭ್ಯಾಸ ಆಗೋದ್ರಿಂದ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಇದಲ್ಲದೆ ಫಿಸಿಕಲ್ ಆಸನಾಸಲ್ಲಿ ಬೆನಿಫಿಟ್ ಏನಪ್ಪ ಅಂತಂದರೆ ಇದರಲ್ಲಿ ಸ್ಟ್ರೆಸ್ ಹ್ಯಾಪಿ ಹಾರ್ಮೋನ್ಸ್, ಇದಕ್ಕೆ ನಾವು ಎಂಡೋರ್ಫಿನ್ಸ್ ಅಂತ ಹೇಳ್ತೀವಿ. ಎಂಡೋರ್ಫಿನ್ಸ್ ಬಾಡಿಯಲ್ಲಿ ರಿಲೀಸ್ ಆಗೋದ್ರಿಂದ ಇಟ್ ಮೇಕ್ಸ್ ಯು ಜನರಲಿ ಹ್ಯಾಪಿ. ಅದಕ್ಕೆ ನೀವು ನೋಡಿದ್ರೆ ಎಕ್ಸಸೈಸ್ ಮಾಡೋರು ಜನರಲಿ ದೆಲ್ ಬಿ ಇನ್ ಅ ವೆರಿ ಹ್ಯಾಪಿ ಮೂಡ್ ಆ್ಯಂಡ್ ಜನರಲಿ ಅವರು ತುಂಬ ಎನರ್ಜೆಟಿಕ್ ಆಗೂ ಇರ್ತಾರೆ, ಟೆನ್ಷನ್ ಅಷ್ಟು ತೊಗೊಳ್ಳೋದಿಲ್ಲ. ಬಿಕಾಸ್ ಎಕ್ಸಸೈಸ್ ರಿಯಲಿ ಹೆಲ್ಪ್ಸ್ ವಿತ್ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ನಾವು ಆಸನದಿಂದ ಶುರು ಮಾಡಿ ಮತ್ತೆ ನೀವು ಇದರಲ್ಲಿ ಎಸ್ಟಾಬ್ಲಿಷ್ ಆದಮೇಲೆ ನೀವು ಮೆಡಿಟೇಷನ್ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಸ್ಟ್ರೆಸ್ ರಿಡ್ಯೂಸಿಂಗ್ ಆಸನಾಸ್ ಏನು ಅಂತ ನೋಡೋಣ ಬನ್ನಿ.
ಈ ಸಂಚಿಕೆಯಲ್ಲಿ ಸ್ಟ್ರೆಸ್ ಹೇಗೆ ಬರುತ್ತೆ ಅಂತ ತಿಳ್ಕೊಂಡ್ರಿ. ಖಂಡಿತ 30 ಮಿನಿಟ್ಸ್ ಆಫ್ ಯೋರ್ ಟೈಮ್ ಡೈಲಿ ತೊಗೊಳ್ಳಿ ಆ್ಯಂಡ್ ಯೋಗ ಮಾಡಿ. ಇದರಲ್ಲಿ ನಿಮಗೆ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ, ಪ್ಲಸ್ ಫಿಸಿಕಲ್ ಹೆಲ್ತ್ಗೆ ಆಲ್ಸೋ ತುಂಬ ಇಂಪಾರ್ಟೆಂಟ್ ಇದು. ಸೊ 30 ಮಿನಿಟ್ಸ್ ಆಫ್ ಯೋರ್ ಟೈಮ್ ಇನ್ ಅ ಡೇ ಇಸ್ ನಾಟ್ ಮಚ್. ಡೆಫಿನೆಟ್ಲಿ ನೀವು ತೊಗೋಬೋದು. 30 ಮಿನಿಟ್ಸ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 15 ಮಿನಿಟ್ಸಿಂದ ಶುರು ಮಾಡಿ. ಇಟ್ ಗೋಸ್ ಅ ಲಾಂಗ್ ವೇ ಇನ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಯೋಗ ಥೆರಪಿಸ್ಟ್ ಅರ್ಪಿತಾ ಕಡುವಿ.